ಯಲ್ಲಾಪುರ ಮದನೂರಿನಲ್ಲಿ 1ನೇ ತರಗತಿ ಪುಟ್ಟ ಹಸುಳೆಯ ಮೇಲೆ ಅಸ್ಲಾಂ ಎಂಬಾತ ನಡೆಸಿದ ಅತ್ಯಾಚಾರದಂತಹ ಹೇಯ ಕೃತ್ಯ ಖಂಡಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಕಿರವತ್ತಿ ಮುಸ್ಲಿಂ ಸಮುದಾಯ ತಹಶೀಲ್ದಾರ್ ಯಲ್ಲಪ್ಪ ಗೋಣೆಣ್ಣವರಿಗೆ ಮನವಿ ಸಲ್ಲಿಸಿದರು. ಎಚ್ಎಸ್ಜೆಡ್ ಎಂ ರಾಹೆ ಹಿದಾಯತ್ ಕಮಿಟಿ ಮತ್ತು ಅಲೆ ಸುನ್ನತ್ ಜಮಾತ್ ಕಿರವತ್ತಿ ವತಿಯಿಂದ ಯಲ್ಲಾಪುರ ತಾಲೂಕಾಡಳಿತ ಸೌಧದಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದು, ಮನವಿಯಲ್ಲಿ ಅತ್ಯಾಚಾರದಂತಹ ನೀಚ ಕೃತ್ಯದಲ್ಲಿ ಆರೋಪಿಯಾದ ಅಸ್ಲಾಂನನ್ನ ಕಾನೂನಿನ ಅಡಿಯಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯಾಗಿ ಗಲ್ಲು ಶಿಕ್ಷೆ ವಿಧಿಸಬೇಕಿದೆ. ಈತ ಭವಿಷ್ಯದಲ್ಲಿ ಆತಂಕಕಾರಿ ವ್ಯಕ್ತಿಯಾಗಲಿದ್ದಾನೆ. ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗಲಿದೆ. ಇಂತಹ ನೀಚ ಕೃತ್ಯ ಎಸಗುವ ವ್ಯಕ್ತಿಗಳಿಗೆ ಕಠಿಣ ಸಜೆ ನೀಡದಿದ್ರೆ ಭಯವಿರೋದಿಲ್ಲ. ದಯವಿಟ್ಟು ಮರಣದಂಡನೆ ವಿಧಿಸಬೇಕಿದೆ. ಯಲ್ಲಾಪುರ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿರುವುದನ್ನ ನಮ್ಮ ಸಮಾಜ ಅಭಿನಂದಿಸುತ್ತದೆ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆ ಘಟನೆ ಬಗ್ಗೆ ತುಂಬ ಮನಸ್ಸಿಗೆ ನೋವಾಗ್ತದೆ. ಇದನ್ನು ಒಂದು ಹೀನಕೃತ್ಯ, ಪಿಶಾಚಿಕ ಕೃತ್ಯ ಅಂಥೇಳಿ ಇದೇ ನಮ್ಮ ಮುಸ್ಲಿಂ ಸಮಾಜದವರು ನಾವು ಖಂಡಿಸ್ತೇವೆ. ಮತ್ತು ಇದು ಒಂದು ದೇಶ ಅಲ್ಲ, ಇಡೀ ವಿಶ್ವನೇ ತಲೆ ತಗ್ಗಿಸುವಂಥ ಕೃತ್ಯ. ದಯಮಾಡಿ ಸರ್ಕಾರ ಒಂದು ವಿನಂತಿ ಮಾಡ್ತೇವೆ, ಇಂಥ ಯಾರೇ ಘಟನೆ ಮಾಡಿದರೂ ಕೂಡ, ಕೃತ್ಯ ನಡೆದರೂ ಕೂಡ ಅದನ್ನು ದಯಮಾಡಿ ಅವರನ್ನು ಗಲ್ಲಿಗೆ ಏರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತೇವೆ. ಮತ್ತು ಈ ಅರಬ್ ರಾಷ್ಟ್ರದಲ್ಲಿ ಏನು ಒಂದು ಕಾಯ್ದೆ ಇದೆ, ಅದನ್ನು ಕಾಯ್ದೆ ನಮ್ಮ ದೇಶದಲ್ಲಿ ಕೂಡ ಜಾರಿಗೆ ತಂದು ತಕ್ಷಣ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಒಂದು ವಿನಂತಿಯನ್ನು ಮಾಡ್ತೇವೆ. ಧನ್ಯವಾದ. ಮನವಿ ಸ್ವೀಕರಿಸಿದ ಯಲ್ಲಾಪುರ ತಹಶೀಲ್ದಾರ್ ಯಲ್ಲಪ್ಪ ಗೋಣೆಣ್ಣವರ್, ಆರೋಪಿ ಬಂಧನವಾಗಿದ್ದು ಕಾನೂನು ಪ್ರಕ್ರಿಯೆ ಜರುಗುತ್ತಿದೆ ಮತ್ತು ತಮ್ಮ ಮನವಿಯನ್ನ ಸಹ ಮೇಲಾಧಿಕಾರಿಗಳಿಗೆ ತಲುಪಿಸಲಾಗುವುದು ಎಂದು ಭರವಸೆ ನೀಡಿದರು. ಗ್ರಾಮದಲ್ಲಿ ನಡೆದ ಅತ್ಯಾಚಾರದ ಕುರಿತು ಈ ಮೇಲಿನ ವಿಷಯದಂತೆ ಮದ್ನೂರು ಗ್ರಾಮದಲ್ಲಿ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರವನ್ನು ನಾವು ಹಾಗೂ ಮುಸ್ಲಿಂ ಸಮಾಜ ಖಂಡಿಸುತ್ತದೆ. ಈಗಾಗಲೇ ಅತ್ಯಾಚಾರ ಮಾಡಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು ಇರುತ್ತದೆ. ಈ ಬಗ್ಗೆ ಪೊಲೀಸ್ ಇಲಾಖೆಯನ್ನು ನಾವು ಅಭಿನಂದಿಸುತ್ತೇವೆ. ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಇರಬಾರದು. ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುವ ಇಂಥ ವ್ಯಕ್ತಿಗಳನ್ನು ಕಾನೂನಿನಲ್ಲಿರುವ ಅತ್ಯಂತ ಕಠಿಣವಾದ ಶಿಕ್ಷೆ ಅಷ್ಟೇ ಅಲ್ಲ, ಅದಕ್ಕಿಂತ ಮೀರಿ ಮರಣದಂಡನೆಯನ್ನು ವಿಧಿಸುವುದು ಸೂಕ್ತ. ಸದರಿ ಆರೋಪಿಯು ಸಮಾಜದಲ್ಲಿ ಬಾಳುವ ಹಕ್ಕು ಇರುವುದಿಲ್ಲ. ಈತನನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ಮಾಡಿದ ಆರೋಪಿಗಳಿಗೆ ಸಮಾಜದಲ್ಲಿ ಆಗಲಿ ಕಾನೂನಿನಾಗಲಿ ಭಯ ಇರುವುದಿಲ್ಲ. ಆದ್ದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತದೆ. ಕಾರಣ ಈತನನ್ನು ಕಾನೂನಲ್ಲಿ ಅತ್ಯಂತ ಕಠಿಣವಾದ ಶಿಕ್ಷೆ, ಗಲ್ಲು ಶಿಕ್ಷೆ ನೀಡಬೇಕು ಅಂತ ನಮ್ಮೆಲ್ಲರ ಈ ಮೂಲಕ ಮನವಿ ಮತ್ತು ಆಗ್ರ ಗೌರವಪೂರ್ವಕ ವಂದನೆಗಳು. ಈ ಸಂದರ್ಭದಲ್ಲಿ ಸಮುದಾಯದ ಹಿರಿಯರಾದ ಹರುಣ್ ಶೇಖ್, ನೂರ್ ಅಹಮದ್ ಶೇಖ್, ಜಬ್ಬಾರ್ ಅಬ್ಬಿಗೇರಿ, ನೂರ್ ಅಹಮದ್ ಕೋಳಿಕೇರಿ, ಮುಷ್ತಾಕ್ ಶೇಖ್ ಇನ್ನಿತರ ಪ್ರಮುಖರು, ಕಿರವತ್ತಿ ಮುಸ್ಲಿಂ ಸಮಾಜದ ನಾಗರಿಕರು ಉಪಸ್ಥಿತರಿದ್ದರು. ಇಲಾಖೆ ಮೂಲಕ ಸೂಕ್ತ ಕ್ರಮ ಈಗಾಗಲೇ ಆಗಿದೆ. ಇದಕ್ಕೆ ಮುಂದಿನ ಹಂತದಲ್ಲಿ ಕಾನೂನು ಹೋರಾಟ. ಸ್ವಾಮಿತ್ವ ಯೋಜನೆಗಾಗಿ ಕೇಂದ್ರ ಸರ್ಕಾರದ ಸರ್ವೆ ಆಫ್ ಇಂಡಿಯಾ ಹಾಗೂ ರಾಜ್ಯ ಸರ್ಕಾರದ ಸರ್ವೆ ಇಲಾಖೆ ವತಿಯಿಂದ ಕಾರವಾರದಲ್ಲಿ ಡ್ರೋನ್ ಸರ್ವೆಯನ್ನ ಆರಂಭಿಸಲಾಗಿದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ವಿವಿಧ ಇಲಾಖೆಗಳಿಗೆ ಬೇಕಾದ ನಿಖರ ಮಾಹಿತಿಯನ್ನ ಈ ಡ್ರೋನ್ ಸರ್ವೆ ಒದಗಿಸಲಿದೆ. ಎಲ್ಲೆಲ್ಲಿ ಕೆರೆಗಳಿವೆ ಎನ್ನುವ ಚಿತ್ರಣವನ್ನೂ ನೀಡಲಿದೆ. ಸರ್ವೆ ಇಲಾಖೆಯಿಂದಲೂ ಮ್ಯಾನ್ಯುವಲ್ ಸರ್ವೆ ನಡೆಸಿ ಡ್ರೋನ್ ಚಿತ್ರೀಕರಣದ ಡಾಟಾಗೆ ಹೋಲಿಕೆ ಮಾಡಿ ಜಾಬ್ ಕಾರ್ಡ್ಗಳನ್ನ ವಿತರಿಸಲು ಅನುಕೂಲವಾಗಲಿದೆ. ಈ ಕುರಿತು ಕರಾವಳಿ ಮುಂಜಾವಿಗೆ ಮಾಹಿತಿ ನೀಡಿದ ತಹಶೀಲ್ದಾರ್ ನಿಶ್ಚಲ್ ನರೋನಾ, ಕಾರವಾರದಲ್ಲಿ ಸ್ವಾಮಿತ್ವ ಯೋಜನೆಗಾಗಿ ಬುಧವಾರದಿಂದ ಡ್ರೋನ್ ಮೂಲಕ ಸರ್ವೆ ನಡೆಸಲಾಗುತ್ತಿದೆ. ಕಾರವಾರದ ಗ್ರೀನ್ ಝೋನ್ನಲ್ಲಿ ಸರ್ವೆ ನಡೆಸಲಾಗುತ್ತಿದೆ. ಸರ್ವೆ ನಡೆಸಲು ಹೈದರಾಬಾದ್ನಿಂದ ಪರಿಣಿತರು ಆಗಮಿಸಿದ್ದು 15 ದಿನಗಳ ಕಾಲ ಸರ್ವೆ ನಡೆಸಿ ಈ ಡಾಟಾವನ್ನ ಅವರು ಸರ್ವೆ ಇಲಾಖೆಗೆ ನೀಡಲಿದ್ದಾರೆ. ಸರ್ವೆಗಾಗಿ ಮಾರ್ಕಿಂಗ್ ಮಾಡಿದಾಗ ಭೂಸ್ವಾಧೀನ ಮಾಡಲಾಗುತ್ತದೆ ಎಂದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗ್ತಾರೆ. ಈ ಡ್ರೋನ್ ಸರ್ವೆಗೆ ಜನರು ಆತಂಕ ಪಡಬೇಕಾಗಿಲ್ಲ. ರಾಜ್ಯದಾದ್ಯಂತ ಸ್ವಾಮಿತ್ವ ಯೋಜನೆಗಾಗಿ ಈ ಸರ್ವೆ ನಡೆಸಲಾಗುತ್ತಿದೆ. ನಿಖರವಾದ ಮಾಹಿತಿಯೊಂದಿಗೆ ಜಾಬ್ ಕಾರ್ಡ್ ನೀಡಲು, ಕೃಷಿ ಭೂಮಿಯ ಮರು ಸರ್ವೆ ನಡೆಸಲು ಹಾಗೂ ವಿವಿಧ ಇಲಾಖೆಗಳ ಯೋಜನೆಗೆ ಅನುಕೂಲವಾಗುವಂತೆ ಸ್ವಾಮಿತ್ವ ಯೋಜನೆಯನ್ನ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹೈದರಾಬಾದ್ನಿಂದ ಇವರು ಬಂದಿದ್ದಾರೆ, ಸರ್ವೆ ಕಾಂಟ್ರಾಕ್ಟರ್ಸ್ ಬಂದಿದ್ದಾರೆ. ಸೊ ಅವರಿಗೆ ಆಲ್ರೆಡಿ ತಮಗೆ ತಿಳಿಸಿದ ಪ್ರಕಾರ ಅವರೀಗ ಪೂರ್ತಿ ದಿನ ಇವತ್ತಿಂದ ಒಂದು 15 ಡೇಸ್ ತನಕ ಇಲ್ಲಿ ಕಾರವಾರದಲ್ಲಿ ಸರ್ವೆ ಮಾಡ್ತಾರೆ. ಸೊ ಆ ಡೇಟಾವನ್ನು, ಇಮೇಜನ್ನು ಮತ್ತು ಡೇಟಾವನ್ನು ಕ್ಯಾಪ್ಚರ್ ಮಾಡಿ ಆಮೇಲೆ ಅವರು ನಮ್ಮ ಸರ್ವೆ ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ.
ಸೊ ನಾವು ಯಾಕೆ ಇವತ್ತು ಅಂತ ಇದಕ್ಕೆ ಮಾಡಿದ್ವಿ ಅಂದರೆ ಜನರಿಗೆ ಒಂಥರ ಅಂಕೋಲಾದಲ್ಲೂ ಅಷ್ಟೇ ಆಗಿತ್ತು, ಮಾರ್ಕಿಂಗ್ ಮಾಡಿದ ತಕ್ಷಣ ಅದು ಏನೋ ಹೊಸ ಸರ್ವೆ ನಡೀತಾ ಇದೆ ಅಂತ. ಬಟ್ ಇದು ಸರ್ಕಾರದ ವತಿಯಿಂದ, ನಮಗೆ ರಾಜ್ಯ ಸರ್ಕಾರದ ವತಿಯಿಂದ ಆಗುವಂಥ ಸರ್ವೆ. ಇದರಲ್ಲಿ ಯಾವುದೇ ರೀತಿಯ ಈ ಅಕ್ವಿಸಿಷನ್ ಆದರೂ ಇನ್ವಾಲ್ವ್ ಆಗಿರಲ್ಲ. ಇದು ಜಸ್ಟ್ ಸ್ವಾಮಿತ್ವ ಯೋಜನೆಗಾಗಿ. ಇನ್ನು ಮುಂದೆ ಸ್ವಾಮಿತ್ವ ಯೋಜನೆಯನ್ನು ನಿಖರವಾಗಿ ಮಾಹಿತಿ ನೀಡಲಿಕ್ಕೆ, ನಿಖರವಾಗಿ ಜಾಬ್ ಕಾರ್ಡ್ ನೀಡೋಗೋಸ್ಕರ ಸ್ವಾಮಿತ್ವ ಯೋಜನೆಯನ್ನು ಮಾಡಿದ್ದೀವಿ. ಸೊ ಅಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಸಹ ಇನ್ನು ಮುಂದೆ ಇನ್ವಾಲ್ವ್ ಮಾಡುವ ದೃಷ್ಟಿಯಿಂದ ಅವರು ಈ ಯೋಜನೆಯನ್ನು ತಂದಿದ್ದಾರೆ. ಅದು ಜನರು ಯಾವುದೇ ರೀತಿಯ ಗಾಬರಿ ಪಡೆಯುವಂಥದ್ದಿಲ್ಲ. ಜಸ್ಟ್ ಇದು ಪ್ರಾಪರ್ ಸರ್ವೆ ಆಗ್ತದೆ. ಸರ್ವೆ ಆಗಿ ಅಗ್ರಿಕಲ್ಚರ್ ಲ್ಯಾಂಡಿಂದು ರೀಸರ್ವೆ ಮಾಡ್ತದೆ. ಕಾರವಾರದಲ್ಲಿ ಸೀಬರ್ಡ್ ನೌಕಾನೆಲೆ ಪ್ರದೇಶ ಹಾಗೂ ಕೈಗಾ ಅಣುಸ್ಥಾವರ ಪ್ರದೇಶ ರೆಡ್ ಝೋನ್ನಲ್ಲಿರುವ ಕಾರಣಕ್ಕೆ ಇಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಈ ಎರಡು ರೆಡ್ ಝೋನ್ ಪ್ರದೇಶ ಹೊರತುಪಡಿಸಿ ಉಳಿದ ಗ್ರೀನ್ ಝೋನ್ ಪ್ರದೇಶದಲ್ಲಿ ಡ್ರೋನ್ ಮೂಲಕ ಸರ್ವೆ ನಡೆಸಲಾಗುತ್ತಿದೆ. ರೆಡ್ ಝೋನ್ ಪ್ರದೇಶದಲ್ಲಿ ಸರ್ವೆಗೆ ಅನುಮತಿ ಕೋರಿ ಪತ್ರ ಬರೆಯಲಾಗಿದೆ. ಅನುಮತಿ ನೀಡಿದ್ರೆ ಅಲ್ಲಿ ಕೂಡ ಸರ್ವೆ ನಡೆಸಲಾಗುವುದು ಎಂದು ಎಡಿಎಲ್ಆರ್ ಪ್ರಸನ್ನ ಜಯಕುಮಾರ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ಸರ್ವೆ ನಡೆಸಲಾಗಿದೆ. ಈಗ ಕಾರವಾರ ಮತ್ತು ಅಂಕೋಲಾದಲ್ಲಿ ಸರ್ವೆ ನಡೆಸಲಾಗುತ್ತಿದೆ ಎಂದು ವಿವರಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜೇಶ್ ವೈದ್ಯ, ಕಾರವಾರ. ನೆಕ್ಸ್ಟ್ ಎಲ್ಲ ಫೈನಲ್ ಎಲ್ಲ ಆದ್ಮೇಲೆ ಸಿಗ್ಬೋದು. ಈಗ ನೆಕ್ಸ್ಟ್ ನಾವು ಪ್ರತಿಯೊಂದು ಮನೆಗೂ ಪ್ರಾಪರ್ಟಿ ಕಾರ್ಡ್ ಅಂತ ಕೊಡ್ತಾ ಇರ್ತೀವಿ ಸರ್. ಆ ಪ್ರತಿಯೊಂದು ಮನೆಗೂ ಪ್ರಾಪರ್ಟಿ ಕಾರ್ಡಲ್ಲಿ ಅದರ ಡಾಟಾ ಎಲ್ಲ ಇರುತ್ತೆ ಸರ್. ಅದ್ರ ಉದ್ದ ಎಷ್ಟು, ಅಗಲ ಎಷ್ಟು, ಅದ್ರ ಓನರ್ ಯಾರು, ಅವ್ರಿಗೆ ಸೈಟು ಹೆಂಗ್ ಬಂತು ಅನ್ನೋದ್ರ ಬಗ್ಗೆ ಎಲ್ಲ ಅದರ ಮಾಹಿತಿ ಇರುತ್ತೆ ಸರ್. ಅಲ್ಲ, ಅಷ್ಟು ನಿಖರವಾದ ಮಾಹಿತಿ ಡ್ರೋನಿಂದ ಆಗ್ತದೆ? ಇಲ್ಲ, ಮಾಮೂಲಿ ಎನ್ಕ್ವೈರಿ ಆಫೀಸರ್ ಅಂತ ಇರ್ತಾರೆ ಸರ್. ನೆಕ್ಸ್ಟ್ ಸಂಬಂಧಪಟ್ಟ ADLRನ ತಾಲೂಕಲ್ಲಿ ಎನ್ಕ್ವೈರಿ ಆಫೀಸರ್ ಅಂತ ಮಾಡಿರ್ತಾರೆ. ಅವರು ಪ್ರತಿಯೊಂದು ಮನೆನೂ ಅಪ್ಡೇಟ್ ಮಾಡ್ಬೇಕಾದ್ರೆ ಸಂಬಂಧಪಟ್ಟ ಸಬ್ ರಿಜಿಸ್ಟರ್. ನೀವು ಡ್ರೋನ್ ಸರ್ವೆ ಏನ್ ಮಾಡಿದಿರಿ? ಬರೀ ಅಳತೆಗ ಸೀಮಿತ. ಪ್ಲಸ್ ನಿಮ್ಮ ಇಲಾಖೆಯಿಂದ ಏನು ಸರ್ವೆ ಮ್ಯಾನ್ಯುವಲ್ ಆಗುತ್ತೆ? ಎರಡು ಕ್ಲಬ್ ಮಾಡಾದ್ಮೇಲೆ ಫೈನಲ್ ಆದ್ಮೇಲೆ ಪ್ರಾಪರ್ಟಿ ಕಾರ್ಡ್ ಬರೋದು ಸರ್. ಓಕೆ, ಇದು ಕೇವಲ ಪ್ರಾಪರ್ಟಿ ಕಾರ್ಡ್ ಉದ್ದೇಶ ಒಂದಕ್ಕೇನಾ ಅಥವಾ ಕೃಷಿ ಈ ತರ ಎಲ್ಲಕ್ಕೂ ಸರ್? ಇದು ಎಲ್ಲ ಕೃಷಿ ಜಮೀನು, ಕಾಡು, ಬೆಟ್ಟ, ಗುಡ್ಡಗಳು, ಕೆರೆಗಳು. ಈಗ ಇಲ್ಲಿ ಇದೆ, ಇದರಿಂದ ಎಷ್ಟೋ ಕೆರೆಗಳು ನಮ್ಮ ಹತ್ರ ಲೆಕ್ಕ ಸಿಕ್ಕಿರಲ್ಲ. ಆ ಕೆರೆಗಳೆಲ್ಲ ಇದ್ರ ಮುಖಾಂತರ ಲೆಕ್ಕ ಸಿಕ್ಬಿಡ್ತವೆ. ಸರಿ. ಈಗ ಎಷ್ಟೋ ಯಾವ್ದೋ ಕಾಡು ಒಳಗಡೆ ಒಂದು ಕೆರೆ ಇರುತ್ತೆ, ಅದು ನಮ್ಮ ರೆಕಾರ್ಡ್ಗಳಲ್ಲಿ ಇರಲ್ಲ. ಈಗ ಇದರಲ್ಲಿ ಇಮೇಜ್ ಸಿಕ್ತು ಅಂದಾಗ ನಾವು ಅದನ್ನ ಒಂದು ಕೆರೆ ಇದೆ ಅಂತ ಒಂದು ಅದರ ಹುಡುಕಿ ಅದರ ಸರ್ಕಾರಕ್ಕೆ ಅದನ್ನ ಊರಲ್ಲಿ ಏನು ಗ್ರಾಮಗಳಲ್ಲಿ ಮನೆಗಳೇನೋ ಇರ್ತಾವಲ್ಲ ಸರ್, ಮನೆಗಳಿಗೆ ಪಕ್ಕಾ ರೆಕಾರ್ಡ್ ಇರೋದಿಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ. ಸೊ ಅದು ಕೂಡ ಇದರಲ್ಲಿ ಕವರ್ ಆಗ್ತದೆ. ಅಂದರೆ ಪ್ರತಿಯೊಂದು ಮನೆಗಳು, ನಿವೇಶನಗಳು, ಗ್ರಾಮ ಪಂಚಾಯತ್ಗಳು ಏನಾದ್ರು ನಿಖರವಾದ ದಾಖಲೆಗಳಿಲ್ಲ. ಈ ಒಂದು ಯೋಜನೆಯಿಂದ ಅವರು ಈಗ ಡ್ರೋನ್ ಸರ್ವೆ ಇದು ಏನು ಡ್ರೋನದ ಮುಖಾಂತರ ಮಾಡಿ ನಮಗೆ ಡಿಪಾರ್ಟ್ಮೆಂಟಿಗೆ ಅದನ್ನು ಡಾಟಾ ಕೊಟ್ಟ ಮೇಲೆ ನಮ್ಮ ಸರ್ವೇರ್ಗಳು ಕೂಡ ಜಾಗಕ್ಕೆ ಹೋಗಿ ಅದನ್ನು ಮ್ಯಾನುವಲ್ ಒಂಥರ ಚೆಕ್ ಮಾಡಿದ ಮೇಲೆ ಅದು ಫೈನಲ್ ಪ್ರಾಪರ್ಟಿ ಕಾರ್ಡ್ ಅಂತ ಕೊಡ್ತೀವಿ ಸರ್ ನಾಗರಿಕರಿಗೆ. ಸೊ ಸ್ವಾಮಿತ್ವದ್ದು ಅದು ಕೂಡ ನೀವು ಕೂಡ ಒಂದು ಮ್ಯಾನ್ಯುವಲ್ ಸರ್ವೆ ಮಾಡ್ತೀವಿ. ಆಮೇಲೆ ಅಂದ್ರೆ ಇವ್ರದೆಲ್ಲ ಡಾಟಾ ಬಂದ ಮೇಲೆ ಇವ್ರ ಏರಿಯಲ್ ಸರ್ವೆ ಏನು ಮಾಡಿ ಕೊಡ್ತಾರಲ್ಲ ಸರ್ ಡಾಟಾ, ಅದ್ರ ಮೇಲಿಂದ ನಾವು ಮತ್ತೆ ಮ್ಯಾನುವಲ್ ಸರ್ವೆ ನಮ್ಮ ಸ್ಟಾಫ್ ಕಡೆ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆದು ಯಾವಾಗ ಕಂಪ್ಲೀಟ್ ಆಗ್ಬೋದು ಸರ್? ಸರ್ ಇವಾಗ ಸ್ಟಾರ್ಟ್ ಆಗಿದೆ ಸರ್. ಅದು ಅದೇ ಕಂಪ್ಲೀಟ್ ಅಲ್ಲ, ಅಂದಾಜು ನಿಮ್ದು ಒಂದು ಟಾರ್ಗೆಟ್ ಅಂದ್ರೆ ಈ ಅಳತೆ ಎಲ್ಲ ಒಂದು 15 ದಿನ ಮುಗಿರುತ್ತೆ ಸರ್. ಮುಗಿದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ನಿಮಗೆ ಕಾರವಾರದಲ್ಲಿ ಡ್ರೋನ್ ಸರ್ವೆ ಎಷ್ಟು ದಿನ ಆಗುತ್ತೆ ಸರ್? ಇಲ್ಲೊಂದು 15 ದಿನ ಆಗ್ಬೋದು. ಗೋಕರ್ಣ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೇಲ್ಸೇತುವೆ ನಿರ್ಮಿಸಿಕೊಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಂದೇ ಸಮಯದಲ್ಲಿ 2 ರೈಲ್ವೆ ಆಗಮಿಸಿದಾಗ ತೆರಳಲು ತೀವ್ರ ತೊಂದರೆಯಾಗ್ತಿದೆ. ಸಂಜೆ 6:30 ವೇಳೆ ಗೋಕರ್ಣ ರೈಲು ನಿಲ್ದಾಣದಲ್ಲಿ ಬೆಂಗಳೂರಿಗೆ ಹೊರಡುವ ಪಂಚಗಂಗಾ ಮತ್ತು ಮುಂಬೈಗೆ ತೆರಳುವ ಮತ್ಸ್ಯಗಂಧಾ ರೈಲು ಏಕಕಾಲಕ್ಕೆ ಆಗಮಿಸುತ್ತಿದ್ದು, ಬೆಂಗಳೂರಿಗೆ ತೆರಳುವ ರೈಲನ್ನ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ನಿಲ್ಲಿಸಲಾಗುತ್ತಿದೆ. ಪ್ಲಾಟ್ಫಾರ್ಮ್ ನಂಬರ್ 2 ಇದಕ್ಕೆ ಸಾಗಲು ಯಾವುದೇ ಮೇಲ್ಸೇತುವೆ ವ್ಯವಸ್ಥೆ ಇಲ್ಲದಿದ್ದು, 4 ಅಡಿ ಕೆಳಕ್ಕೆ ರೈಲು ಮಾರ್ಗಕ್ಕೆ ಜಿಗಿದು ಯಾವುದೇ ಪ್ಲಾಟ್ಫಾರ್ಮ್ ಇಲ್ಲದ ಬರೆ ರೈಲು ಹಳಿಯ ಪಕ್ಕಕ್ಕೆ ನಿಲ್ಲಬೇಕಾಗುತ್ತದೆ. ಇದಲ್ಲದೆ ನೆಲದಿಂದ ಸುಮಾರು 5 ಅಡಿ ಎತ್ತರಕ್ಕೆ ಸರಂಜಾಮುಗಳನ್ನ ರೈಲಿಗೆ ಹತ್ತಿಸಿ ರೈಲನ್ನ ಏರಬೇಕಾದ ಅನಿವಾರ್ಯತೆ ಇದ್ದು, ಇದು ಕೆಲವೇ ನಿಮಿಷಗಳಲ್ಲಿ ಮಾಡಬೇಕಾಗುತ್ತದೆ. ಅನೇಕ ವರ್ಷದಿಂದ ಈ ಸಮಸ್ಯೆ ಇದ್ದು, ಅನೇಕರು ರೈಲನ್ನ ಹತ್ತುವಾಗ ಬಿದ್ದಿದ್ದಾರೆ. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ಆರೋಗ್ಯ ಸಮಸ್ಯೆ ಇರುವವರಿಗೆ ಇದು ತುಂಬಾ ಕಷ್ಟ ಸಾಧ್ಯವಿದ್ದು, ಪ್ರಾಣಹಾನಿಯಾಗುವ ಮೊದಲು ಇಲಾಖೆಯು ಎಚ್ಚೆತ್ತುಕೊಳ್ಳುವುದು ಉತ್ತಮ ಎಂದು ಅನೇಕರು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಮಿರ್ಜಾನ್ನಲ್ಲಿ ನಿಲ್ದಾಣವಾಗಿದ್ದು, ಅಲ್ಲಿ ಒಂದು ರೈಲನ್ನ ನಿಲ್ಲಿಸಿ ಕ್ರಾಸಿಂಗ್ ಮಾಡುವ ಅವಕಾಶವಿದೆ. ಆದರೆ ಅಧಿಕಾರಿಗಳ ಅಸಡ್ಡೆಯಿಂದ 2 ರೈಲನ್ನ ಒಂದೇ ನಿಲ್ದಾಣಕ್ಕೆ ಬರುವಂತೆ ಮಾಡಿ ಕೆಲವೇ ನಿಮಿಷಗಳು ಬಾಕಿ ಇರುವಾಗ ಪ್ರಯಾಣಿಕರನ್ನ ರೈಲು ಮಾರ್ಗಕ್ಕೆ ಹಾರುವಂತೆ ಮಾಡಿ ಕತ್ತಲೆಯಲ್ಲಿ 5 ಅಡಿ ಎತ್ತರಕ್ಕೆ ಏರುವಂತೆ ಮಾಡುವ ರೈಲು ಇಲಾಖೆಯ ಇಂಥ ನಡೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ.
कृपया ध्यान दीजिए 1 लोकमान्य तिलक टर्मिनल उसी समय में प्लेटफॉर्म क्रमांक 2 से चलने को तैयार है। हमारी सफल सुखद एवं मंगलमय यात्रा की कामना करते हैं। I have ರೈಲ್ವೆ ಪ್ರಯಾಣಿಕರಾದ ಹಿರಿಯ ನಾಗರಿಕ ರಘುನಂದನ್ ನಾಡಕರ್ಣಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ, ನಾನು ಮತ್ತು ನನ್ನ ಪತ್ನಿ ಇಬ್ಬರು ಹಿರಿಯ ನಾಗರಿಕರು. ನಮಗೆ ಮಂಡಿ ನೋವಿದೆ. ಪ್ರತಿ ತಿಂಗಳು ಬೆಂಗಳೂರಿನಿಂದ ಊರಿಗೆ ಆಗಮಿಸುತ್ತಿದ್ದು ಅನೇಕ ಬಾರಿ ಈ ಯಾತನೆಯನ್ನ ಅನುಭವಿಸಿದ್ದೇವೆ. ಕೊನೆಯ ಕ್ಷಣ ರೈಲು ಹಳಿಗೆ ಹಾರುವಂತೆ ಮಾಡಿ ರೈಲು ಬಂದ ನಂತರ ಸಾಮಾನುಗಳೊಂದಿಗೆ 5 ಅಡಿ ಎತ್ತರಕ್ಕೆ ರೈಲನ್ನ ಹತ್ತುವಂತೆ ಹೇಳುವ ಕ್ರಮ ತೀವ್ರ ಖಂಡನಾರ್ಹ. ಈ ಬಗ್ಗೆ ರೈಲು ಮಂತ್ರಿಗೆ ದೂರು ನೀಡುತ್ತೇನೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.